Hi everyone, welcome back to my channel. SSLC 2025 Mathematics My Goal Target 80 One Short Revision. ನಿಮಗೆ ಬೋರ್ಡ್ ಎಕ್ಸಾಮ್ ಮತ್ತೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿಗೆ ಹೇಗೆ ರೆಡಿ ಆಗಬೇಕು, ಯಾವ ತರ ಕ್ವೆಶ್ಚನ್ಸ್ ಕೇಳ್ತಾರೆ, ಆಮೇಲೆ ಕ್ವೆಶ್ಚನ್ಸ್ ನ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದು ರಿಲೇಟೆಡ್ ಆಗಿ ನಾನು ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀನಿ. ಈಗ ಪ್ರೀವಿಯಸ್ ಸೆಷನ್ ಅಲ್ಲಿ ನಾನು ಕ್ವಾಡ್ರಾಟಿಕ್ ಇಕ್ವೇಶನ್ ಲೆಸನ್ ಅಲ್ಲಿ ಯಾವ ತರ ಕ್ವೆಶ್ಚನ್ಸ್ ಕೇಳ್ತಾರೆ ಅಂತ ಹೇಳಿ ಮಾಡೆಲ್ ಪೇಪರ್ ಕ್ವೆಶ್ಚನ್ಸ್ ನ ಎಕ್ಸಾಂಪಲ್ ಆಗಿ ತಗೊಂಡು ಹೇಳ್ಕೊಡ್ತಾ ಬರ್ತಾ ಇದ್ದೀನಿ. ಟುಡೇ ವಿ ಆರ್ ಗೋಯಿಂಗ್ ಟು ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಲೆಸನ್. ಓಕೆ, ಎಪಿಲಿ ಕೂಡ ಮ್ಯಾಕ್ಸಿಮಮ್ ಮಾರ್ಕ್ಸ್ ನೀವು ಸ್ಕೋರ್ ಮಾಡಬಹುದು, 7 to 8 ಮಾರ್ಕ್ಸ್. ಅದರಲ್ಲೂ ವರ್ಬಲ್ ಸ್ಟೇಟ್ಮೆಂಟ್ಸ್ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಬರ್ತೀನಿ. ಫಸ್ಟ್ ಲೆಟ್ ಅಸ್ ಗೋ ವಿತ್ MCQ ಕ್ವೆಶನ್. ನೋಡಿ, ಮಾಡೆಲ್ ಪೇಪರ್ ಅಲ್ಲಿ ಕೇಳಿದ್ರು 4 ಪೇಪರ್ ಅಲ್ಲೂ MCQ ಇದೆ. ಸೊ ಹಾಗಾಗಿ ಒಂದು MCQ ನೀವು ಈ ಲೆಸನ್ ಇಂದ ಎಕ್ಸ್ಪೆಕ್ಟ್ ಮಾಡಬಹುದು. ನೋಡಿ, ಫಸ್ಟ್ ಕ್ವೆಶನ್ ಈ ತರ ಇದೆ. ದಿ ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಈಸ್ ಅಂತ ಹೇಳಿ ಕೇಳ್ತಿದ್ದಾರೆ. ಸಮ್ ಅಂತ ಬಂದಾಗ ನಿಮ್ಗೆ SN ಫಾರ್ಮುಲಾ. ಓಕೆ, ಇಲ್ಲಿ ನಿಮ್ಗೆ ನ್ಯಾಚುರಲ್, ಕೆಲವೊಂದ್ಸರಿ ನ್ಯಾಚುರಲ್ ನಂಬರ್ಸ್ಗೆ ಕೇಳ್ತಾರೆ, ಕೆಲವೊಂದ್ಸರಿ ಈವನ್ ನಂಬರ್ಸ್ಗೆ ಕೇಳ್ತಾರೆ, ಕೆಲವೊಂದ್ಸರಿ ಆಡ್ ನಂಬರ್ಸ್ ಕೂಡ ಕೇಳುವಂತ ಚಾನ್ಸಸ್ ಇದೆ. ನೋಡಿ, ನ್ಯಾಚುರಲ್ ನಂಬರ್ಸ್ ಅಂತ ಬಂದಾಗ n ಇಂಟು n+1/2 ಆಗುತ್ತೆ. ಈವನ್ ನಂಬರ್ಸ್ ಅಂತ ಬಂದಾಗ n ಇಂಟು n+1 ಅಂತ ತಗೊಳ್ತೀವಿ. ಆಡ್ ನಂಬರ್ಸ್ ಅಂತ ಬಂದಾಗ n² ತಗೊಳ್ತೀವಿ. ಇದೆಲ್ಲ ನಾವು ಫಾರ್ಮುಲಾ ಡಿರೈವೇಶನ್ SN ಇಂಟು n/2 2a ಪ್ಲಸ್ n-1 ಇಂಟು d, ಇದರಿಂದಾನೇ ಡಿರೈವೇಶನ್ ಬಂದಿರುವಂಥದ್ದು. ಈಗ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಹೇಗೆ ತಗೊಳ್ತೀವಿ, 1 2 3 ಸೊ ಆನ್. ಇಲ್ಲಿ a ವ್ಯಾಲ್ಯೂ 1 ಅಂತ ಆಗುತ್ತೆ, d 1 ಆಗುತ್ತೆ. ಈವನ್ ನಂಬರ್ಸ್ ಅಂತ ಬಂದಾಗ 2 4 6, a ವ್ಯಾಲ್ಯೂ 2 d ವ್ಯಾಲ್ಯೂ 2. ಆಡ್ ಬಂದಾಗ 1 3 5 ಅಂತ, a ವ್ಯಾಲ್ಯೂ 1 d ವ್ಯಾಲ್ಯೂ 2. ಇದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಈ ಫಾರ್ಮುಲಾಸ್ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಕೇಳಿರೋದೇನು, ದ ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಅಂತ ಬಂದಾಗ n ಇಂಟು n+1/2, ದಟ್ ಈಸ್ ಆಪ್ಷನ್ ಸಿ. ಓಕೆ, ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ, n ಇಂಟು n+1/2. ಅದೇ ಈವನ್ ಅಂತ ಬಂದಾಗ n ಇಂಟು n+1, ಆಡ್ ಅಂತ ಬಂದಾಗ n². ಕ್ಲಿಯರ್? ಕಮಿಂಗ್ ಟು ದ ನೆಕ್ಸ್ಟ್ ಒನ್, ದಿ nth ಟರ್ಮ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 3n-1, ದೆನ್ ಇಟ್ಸ್ 8th ಟರ್ಮ್ ಈಸ್ ಅಂತ ಹೇಳಿ ಕೇಳ್ತಿದ್ದಾರೆ. ಇದು ತುಂಬಾನೇ ಸಿಂಪಲ್. ಅವರೇ ನಿಮ್ಗೆ nth ಟರ್ಮ್ಗೆ ಒಂದು ರಿಲೇಶನ್ಶಿಪ್ ಕೊಟ್ಟು ಪರ್ಟಿಕ್ಯುಲರ್ ಟರ್ಮ್ ಕೇಳ್ತಿದ್ದಾರೆ ಅಂತಂದ್ರೆ ಆ ವ್ಯಾಲ್ಯೂನ n ಪ್ಲೇಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು ಆಯ್ತು. ಫಾರ್ ಎಕ್ಸಾಂಪಲ್, ಇಲ್ಲಿ 3n-1 ಇದೆ, n ಜಾಗದಲ್ಲಿ 8 ಹಾಕಿ, ಬಿಕಾಸ್ ಐ ಆಸ್ಕ್ಡ್ 8th ಟರ್ಮ್. ಓಕೆ, ಇಲ್ಲೇ ನೋಡ್ತಾ ಬನ್ನಿ, 8 3s are 24, 24 - 1 23, ಆಪ್ಷನ್ ಸಿ. ಕೆಲವೊಂದ್ಸರಿ ಸೆಕೆಂಡ್ ಟರ್ಮ್ ಅಂತಾರೆ 2 ಹಾಕಿ, ಥರ್ಡ್ ಟರ್ಮ್ ಅಂತಾರೆ 3 ಹಾಕಿ, 10th ಟರ್ಮ್ ಅಂತ ಕೇಳಿದ್ರೆ 10 ಹಾಕಿ, ಈ ತರ. ನೆಕ್ಸ್ಟ್ ನೋಡಿ, ಇದೇ ತರ ಸ್ವಲ್ಪ ಚೇಂಜ್ ಇದೆ ನೋಡಿ. ಇಫ್ ಅನ್ AP, ಇನ್ ಅನ್ AP ಇಫ್ an is equal to 2n-1, then the common difference is ಅಂತಂದ್ರೆ, ಈಗ AP ಫೈಂಡ್ ಔಟ್ ಮಾಡಿ. ಈಗ ನಾವು ಕಾಮನ್ ಡಿಫ್ರೆನ್ಸ್ ಹೇಗೆ ಫೈಂಡ್ ಔಟ್ ಮಾಡ್ತೀವಿ, a2 - a1. ಜನರಲ್ ನಾವು ತಗೊಂಡಾಗ a2 - a1 ಅಂತ ತಗೊಳ್ತೀವಿ. ಇಲ್ಲಿ ಹಾಗಾದ್ರೆ ನೀವು a1 a2 ಫೈಂಡ್ ಔಟ್ ಮಾಡಿದ್ರೆ ಆಯ್ತು. ನೋಡಿ, 2n-1, ನಾನೀಗ ಏನ್ ಮಾಡ್ತೀನಿ, 1 ಕೊಡ್ತೀನಿ. 2 1s are 2, 2 - 1 1. ನೆಕ್ಸ್ಟ್ ನೋಡಿ, ಅದೇ ಜಾಗದಲ್ಲಿ ನಾನು 2 ಕೊಡ್ತೀನಿ. 2 2s are 4, 4 - 1 3. ಅದೇ ತರ 3 ಕೊಡ್ತೀನಿ ಅಂತ ಇಟ್ಕೊಳ್ಳಿ. ಸೊ 2 3s are 6, 6 - 1 5. ಇದು AP ಬಂತು ನಮ್ಗೆ. ಈಗ ಡಿಫ್ರೆನ್ಸ್ ನೋಡ್ತಾ ಬರೋಣ. 3 - 1 ಎಷ್ಟಾಯ್ತು, 2 ಆಗುತ್ತೆ. 5 - 3 2 ಆಗುತ್ತೆ. ಸೊ ಆಪ್ಷನ್ ಎ. ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ವೆರಿ ಸಿಂಪಲ್. ಇದನ್ನ ನೀವು ಮೈಂಡಲ್ಲೇ ಮಾಡ್ಕೊಳ್ಬಹುದು, ಬಟ್ ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಬರಿತಿದ್ದೀನಿ. ನೋಡಿ, ಕಾಮನ್ ಡಿಫ್ರೆನ್ಸ್ ಕೇಳಿದಾಗ AP ಫೈಂಡ್ ಔಟ್ ಮಾಡ್ಕೊಳ್ಳಿ. 1 2 3 4 ಅಂತ ಹೇಳಿ n ಪ್ಲೇಸ್ಗೆ ವ್ಯಾಲ್ಯೂಸ್ ಕೊಟ್ಕೊಂಡು AP ಬರುತ್ತೆ. ಅಲ್ಲಿ ನೀವು ಈಸಿಯಾಗಿ ಪ್ರೀವಿಯಸ್ ಟರ್ಮ್ ನ ಪ್ರಿಸೀಡಿಂಗ್ ಟರ್ಮ್ ಇಂದ ನೋಡಿ, ಅಲ್ಲಿ ಪ್ರಿಸೀಡಿಂಗ್ ಪ್ರೀವಿಯಸ್ ಟರ್ಮ್ ನ ಮೈನಸ್ ಮಾಡಿದಾಗ ನಿಮ್ಗೆ ಆನ್ಸರ್ ಸಿಗುತ್ತೆ. ಇನ್ನು 4th ಪೇಪರ್ ಅಲ್ಲಿ ನೋಡಿ, ಫಾರ್ಮುಲಾ ಕೇಳಿದ್ದಾರೆ. ದಿ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದಿ nth ಟರ್ಮ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಎಲ್ರಿಗೂ ಗೊತ್ತಿದೆ. n is equal to a plus n-1 into d, a plus n-1 into d, ದಟ್ ಇಸ್ ಆಪ್ಷನ್ ಎ ಆಗಿರುತ್ತೆ. ಓಕೆ, ಇದಿಷ್ಟು MCQ ಆದ್ರೆ 1 ಮಾರ್ಕ್ ಅಲ್ಲಿ ಜಸ್ಟ್ ಏನ್ ಮಾಡಿದ್ದಾರೆ, ಯಾವುದೋ ಒಂದು ಕ್ವೆಶನ್ ಮಾತ್ರ ಬಂದಿದೆ ಅಷ್ಟೇ ಒಂದು ಪೇಪರ್ ಅಲ್ಲಿ. Write the formula to find the sum of first n terms of an arithmetic progression whose first term is a and last term is an. ಇವಾಗ ನೋಡಿ, ಯಾವ ಫಾರ್ಮುಲಾ ಕೇಳಿದ್ದಾರೆ ಅಂತಂದ್ರೆ, ನಿಮ್ಗೆ ಸಮ್ ಅಂತ ಬಂದ ತಕ್ಷಣ SN equals n/2 2a plus n-1 into d ಅಂತ ಬರೆದು ಬಿಡ್ತೀರಾ. ಸಮ್ ಅಂದ್ರೆ ಅಲ್ಲಿ ಅದು ಫಸ್ಟ್ ಟರ್ಮು ಕಾಮನ್ ಡಿಫ್ರೆನ್ಸ್ ಕೊಟ್ರೆ ನೀವು ಅದನ್ನ ಬರಿಬೇಕಾಗತ್ತೆ. ಬಟ್ ಇಲ್ಲಿ ಸ್ಪೆಸಿಫೈ ಮಾಡ್ತಾ ಇರೋದು ಫಸ್ಟ್ ಟರ್ಮು ಲಾಸ್ಟ್ ಟರ್ಮ್ ಕೊಟ್ಟಾಗ ಬರೀರಿ ಅಂತ. ವೆರಿ ಸಿಂಪಲ್. SN equals n/2 a plus an ಅಂತೇಳಿ ಬರೀತೆ. ದಿಸ್ ಇಸ್ ದಿ ಫಾರ್ಮುಲಾ. ಓಕೆ, ಇದಿಷ್ಟು ಏನಾಯ್ತು, ನಮ್ಗೆ 1 ಮಾರ್ಕಲ್ಲಿ ಒಂದೇ ಪೇಪರ್ ಅಲ್ಲಿ ಬಂದಿತ್ತು. ಈಗ ನೆಕ್ಸ್ಟ್ ಹೋಗ್ತಾ ಇರುವಂತದ್ದು 2 ಮಾರ್ಕ್ಸ್ ವಿಚ್ ಇಸ್ 100% ಕ್ವೆಶನ್. ಇಲ್ಲಿ ಇಲ್ಲ nth ಟರ್ಮ್ ಕೇಳ್ತಾರೆ, ಸಮ್ ಆಫ್ nth ಟರ್ಮ್ ಕೇಳ್ತಾರೆ. ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು.
ನೋಡಿ ಇಲ್ಲಿ ಏನ್ ಕೇಳಿದ್ದಾರೆ, ಫೈಂಡ್ ದಿ 21st ಟರ್ಮ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 5, 9, 13 ಯೂಸಿಂಗ್ ಫಾರ್ಮುಲಾ. ಸೊ ಫಸ್ಟ್ AP ಬರ್ಕೊಳ್ಳೋಣ. ನೋಡಿ ಹೀಗೆ ಸ್ಟೆಪ್ಸ್ ಮಾಡ್ಕೊಳ್ಳಿ. ಓಕೆ, ಸೊ ಆನ್ ಬರುತ್ತೆ. ಇದ್ರ ಪ್ರಕಾರ ನೋಡೋದಾದ್ರೆ A ವ್ಯಾಲ್ಯೂ 5, D ವ್ಯಾಲ್ಯೂ ಏನಾಗುತ್ತೆ, ಸಬ್ಟ್ರಾಕ್ಟ್ ಮಾಡಿದ್ರೆ 9 - 5 ಇಟ್ ಇಸ್ 4, N ವ್ಯಾಲ್ಯೂ 21 ಕೊಟ್ಟಿದ್ದಾರೆ ನೋಡಿ, 21st ಟರ್ಮ್. ಈಗ ಇದು ಪರ್ಟಿಕ್ಯುಲರ್ ಟರ್ಮ್ nth ಟರ್ಮ್ ಕೇಳ್ತಿರೋದ್ರಿಂದ AN ಫಾರ್ಮುಲಾ A ಪ್ಲಸ್ N - 1 ಇಂಟು D. 5 ಪ್ಲಸ್ 5 ಕೊಡ್ತೀರಾ, N - 1 21 - 1 ಇಂಟು 4. ಎಲ್ಲ ನೋಡ್ತಾ ಬನ್ನಿ. 5 21 - 1 20, 24 80, 80 ಪ್ಲಸ್ 5 85 ಅಂತ ಹೇಳಿ ಬರುತ್ತೆ. ವೆರಿ ಸಿಂಪಲ್ ನೋಡಿ, ಇಷ್ಟಕ್ಕೆ 2 ಮಾರ್ಕ್ಸ್ ಈಸಿಯಾಗಿ ನೀವು ಇಲ್ಲಿ ತಗೊಳ್ಬಹುದು. ಸೊ ಹಾಗಾಗಿ ಸ್ವಲ್ಪ ಕಾನ್ಶಿಯಸ್ ಆಗಿರಿ ಸಾಲ್ವ್ ಮಾಡ್ಬೇಕಾದ್ರೆ, ಅವಾಗ ಈಸಿಯಾಗಿ ನಿಮ್ಗೆ ಏನಾಗುತ್ತೆ, ಕೆಲವ್ರಿಗೆ ಆನ್ಸರ್ ಸರಿನಾ ತಪ್ಪ. ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಬಿ ಕಾನ್ಶಿಯಸ್, ಸ್ಟೆಪ್ಸ್ ಕರೆಕ್ಟ್ ಆಗಿರ್ಲಿ, ಫಾರ್ಮುಲಾ ಕರೆಕ್ಟ್ ಆಗಿರ್ಲಿ, ನೀವೆಲ್ಲೂ ಮಿಸ್ಟೇಕ್ ಮಾಡಿಲ್ಲ ಅಂತಂದ್ರೆ ಖಂಡಿತ ಡೆಫಿನೆಟ್ಲಿ ಫೈನಲ್ ಆನ್ಸರ್ ವಿಲ್ ಬಿ ರೈಟ್. ಓಕೆ, ನೆಕ್ಸ್ಟ್ ಪೇಪರ್ ಅಲ್ಲಿ ನೋಡಿ, ಸೆಕೆಂಡ್ ಫೈಂಡ್ ದ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳಿ ಕೇಳಿದ್ದಾರೆ. ಏನಾಗುತ್ತೆ ಇಲ್ಲೇ ನೋಡ್ತಾ ಬರೋಣ. ಅಗೇನ್ ಏನ್ ಕೊಟ್ಟಿದ್ದಾರೆ, 4, 7, 10 ಸೋ ಆನ್. ಅಗೇನ್ A ವ್ಯಾಲ್ಯೂ ಎಷ್ಟು 4, D ವ್ಯಾಲ್ಯೂ ಎಷ್ಟು, ಸಬ್ಟ್ರಾಕ್ಟ್ ಮಾಡಿದ್ರೆ 7 - 4 ಇಟ್ ಇಸ್ 3, N ಎಷ್ಟು ಕೊಟ್ಟಿದ್ದಾರೆ 20. ಈಗ ಇಲ್ಲಿ ನಮಗೆ ಬರಬೇಕಾಗಿರೋದು ಸಮ್ ಫಾರ್ಮುಲಾ. SN ಈಕ್ವಲ್ಸ್ N/2 2A ಪ್ಲಸ್ N - 1 ಇಂಟು D is 20, 20/2 2 ಇಂಟು 4 ಪ್ಲಸ್ 20 - 1 ಇಂಟು 3. ಓಕೆ, ಇಲ್ಲಿ ಡಿವೈಡ್ ಮಾಡ್ಬೋದು. ನೋಡಿ ಏನ್ ಬರುತ್ತೆ ನಿಮಗೆ, 2 1s 2 10s, ಇಲ್ಲೇ ಡಿವೈಡ್ ಮಾಡ್ಕೋತೀವಿ. 10 ಆಯ್ತು. ಓಕೆ, 2 4s 8 ಆಯ್ತು. ಪ್ಲಸ್ ಇಲ್ಲಿ ಅಬ್ಸರ್ವ್ ಮಾಡಿ 20 - 1 19, 19 3s 57 ಆಗುತ್ತೆ. ಓಕೆ, ಅದಕ್ಕೆ 8ನ ಆಡ್ ಮಾಡೋಣ. ಸೊ 8ನ ಆಡ್ ಮಾಡಿದ್ರೆ 65 ಆಗುತ್ತೆ. 65 10s 650. ಸೊ S20 ಎಷ್ಟು ಬಂತು, 650 ಬರುತ್ತೆ. ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ನೆಕ್ಸ್ಟ್ ನೋಡಿ, ಥರ್ಡ್ ಪೇಪರ್ ಅಲ್ಲಿ ಈ ತರ ಕೇಳಿದ್ದಾರೆ, ಫೈಂಡ್ ಹೌ ಮೆನಿ 2 ಡಿಜಿಟ್ ನಂಬರ್ಸ್ ಆರ್ ಡಿವಿಸಬಲ್ ಬೈ 5 ಯೂಸಿಂಗ್ ಫಾರ್ಮುಲಾ. ಇಲ್ಲಿ ಸ್ವಲ್ಪ ಕ್ವೆಶ್ಚನ್ ನೋಡಿ, ಹೌ ಮೆನಿ ಅಂತಿದ್ರೆ N ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ. ಓಕೆ, ಹೌ ಮೆನಿ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ N ಅಂತ ಹೇಳಿ. ಸೊ 2 ಡಿಜಿಟ್ ನಂಬರ್ ಆರ್ ಡಿವಿಸಬಲ್ ಬೈ 5, 5 ಇಂದ ಡಿವೈಡ್ ಆಗುವಂತ 2 ಡಿಜಿಟ್ ನಂಬರ್ ಯಾವುದು ಅಂದ್ರೆ ಯು ಹ್ಯಾವ್ ಟು ರೈಟ್ ದಿ ಮಲ್ಟಿಪಲ್ ಆಫ್ 5 ಬರಿಬೇಕಾಗತ್ತೆ. ಇಲ್ಲಿ ನಾನು 10 ಇಂದ ಶುರು ಮಾಡ್ತೀನಿ, ಯಾಕಂದ್ರೆ 5 ಇರೋದು ಸಿಂಗಲ್ ಡಿಜಿಟ್ ಆಗುತ್ತೆ, 2 ಡಿಜಿಟ್ ಅಂದಿರೋದ್ರಿಂದ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ 10, 15, 20 ಸೊ ಆನ್ ಅಪ್ ಟು ಎಲ್ಲಿವರೆಗೂ 2 ಡಿಜಿಟ್ 95 ವರೆಗೂ ಆಗುತ್ತೆ. ಓಕೆ, ಇದ್ರ ಪ್ರಕಾರ A ವ್ಯಾಲ್ಯೂ ಇಸ್ 10, D ವ್ಯಾಲ್ಯೂ ಇಸ್ 5. ಓಕೆ, ಸೊ ಈ ಡೈರೆಕ್ಟ್ AN ಕೊಟ್ಬಿಟ್ಟಿದ್ದಾನೆ. ಲಾಸ್ಟ್ ಟರ್ಮ್ ಏನು 95, ವಿ ಹ್ಯಾವ್ ಟು ಫೈಂಡ್ N ವ್ಯಾಲ್ಯೂ. ಸೊ ಸೇಮ್ ಫಾರ್ಮುಲಾ, AN ತಗೊಳ್ತೀರಾ, A ಪ್ಲಸ್ N - 1 ಇಂಟು ವ್ಯಾಲ್ಯೂ 95, A ಪ್ಲಸ್, ಸೊ A ಪ್ಲಸ್ ಅಂದ್ರೆ 10 ಪ್ಲಸ್ N - 1 ಇಂಟು 5 ಆಗುತ್ತೆ. ಓಕೆ, ಸೊ ಲೆಟ್ ಅಸ್ ಟೇಕ್ 95, 10 ಈ ಕಡೆ ತಗೊಳ್ಳೋಣ, -10 ಈಕ್ವಲ್ಸ್ N - 1 ಇಂಟು 5. ಸೊ 95 - 10 ಅಂತಂದಾಗ 85 ಆಗುತ್ತೆ. ಸೊ ಇಟ್ ಇಸ್ 85 ಈಕ್ವಲ್ಸ್ N - 1 ಇಂಟು 5. ಇಲ್ಲ ನೋಡಿ, 5 1s 5 17s. ಓಕೆ, ಕ್ಯಾನ್ಸಲ್ ಆಯ್ತು. ಇನ್ನು 17 ಈಕ್ವಲ್ಸ್ N - 1 ಆಗುತ್ತೆ. -1 ಈ ಕಡೆ ತಂದ್ರೆ +1 ಈಕ್ವಲ್ಸ್ N ಈಕ್ವಲ್ಸ್ ಎಷ್ಟಾಯ್ತು 18. ಹಾಗಾದ್ರೆ ಹೌ ಮೆನಿ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 2 ಡಿಜಿಟ್ ನಂಬರ್ ಎಷ್ಟು ಸಿಗುತ್ತೆ ನಿಮಗೆ, 18 ನಂಬರ್ ಸಿಗುತ್ತೆ ವಿಚ್ ಆರ್ ಡಿವಿಸಿಬಲ್ ಬೈ 5. ಆರ್ ಅಂತ ನೆಕ್ಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, an arithmetic progression consists of 20 terms. ಅಂದ್ರೆ N ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟು ಟರ್ಮ್ಸ್ ಇದೆ, 20 terms. The first and last term are 20 and ಎಷ್ಟು 106. ಅಂದ್ರೆ ಫಸ್ಟ್ ಟರ್ಮ್ 12, ಲಾಸ್ಟ್ ಟರ್ಮ್ ಅಂದ್ರೆ AN 106. ಸೊ ಫೈಂಡ್ ದಿ ಸಮ್ ಆಫ್ ಪ್ರೋಗ್ರೆಷನ್. ಡೈರೆಕ್ಟ್ ಆಗಿ SN ಫಾರ್ಮುಲಾ, ಫಸ್ಟ್ ಟರ್ಮ್ ಅಂಡ್ ಲಾಸ್ಟ್ ಟರ್ಮ್ ಬರ್ಕೋಬೇಕು. N/2 A ಪ್ಲಸ್ AN. ಸೊ 20/2, ಸೊ A ಪ್ಲಸ್ AN. ಸೊ ವಿ ಆರ್ ಗೋಯಿಂಗ್ ಟು ಆಡ್ A, it is 12 plus 106. ಇಲ್ಲಿ ನೋಡಿ 2 1s 2 10s. ಸೊ 10 into 106 plus ಅಂತಂದಾಗ it is 118 ಆಗುತ್ತೆ. ಸೊ we are going to multiply by 10. So it is 1180. That is N's 20,180 ಆಗುತ್ತೆ. ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಅದಕ್ಕೆ ಹೇಳೋದು ಸ್ವಲ್ಪ ಕ್ವೆಶ್ಚನ್ ಅರ್ಥ ಮಾಡ್ಕೊಂಡ್ರೆ it will be easy. I'm going for next one. Yes.
Calculate the sum of first 20 terms of an arithmetic progression 3, 5, 7 using formula ಅಂತ ಹೇಳಿದ್ದಾರೆ. ಇದನ್ನ ನೀವು ಟ್ರೈ ಮಾಡಿ. AP ಬರ್ಕೊಳ್ಳಿ, 3, 5 so on ಬರ್ಕೊಳ್ಳಿ. ಇಲ್ಲಿ ಇದರ ಪ್ರಕಾರ A is equal to 3, D is equal to what will be the D? 2, N equals 20. So AN ಫಾರ್ಮುಲಾ SN ಫಾರ್ಮುಲಾ ಸಮ್ ಅಲ್ವಾ? ಸೊ SN ಫಾರ್ಮುಲಾ ಹಾಕೊಂಡು ಆನ್ಸರ್ ಏನ್ ಬರುತ್ತೆ ಅಂತ ಹೇಳಿ ನನಗೆ ಇದಕ್ಕೆ ಕಮೆಂಟ್ ಮಾಡಿ. ಕಮಿಂಗ್ ಟು ದ ನೆಕ್ಸ್ಟ್ ಒನ್. ಎಸ್, ಈಗ ನಾವು ಹೋಗ್ತಾ ಇರುವಂತದ್ದು ವರ್ಬಲ್ ಕ್ವೆಶನ್ಗೆ ಹೋಗ್ತಾ ಇದ್ದೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಸೆಕ್ಷನ್. 4 ಮಾರ್ಕ್ಸ್ ಈಸಿಯಾಗಿ ಹೇಗೆ ತಗೊಳ್ಳೋದು ಈ ಲೆಸನ್ ಅಲ್ಲಿ ಅನ್ನೋದೇ ತುಂಬಾ ಮುಖ್ಯ. ಯಾಕಂದ್ರೆ ಸುಮಾರು ಜನ ಮಕ್ಕಳು ಕ್ವೆಶನ್ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಫೇಲ್ ಆಗ್ತಾರೆ. ಓಕೆ, ಈಗ ನಾನು ಸ್ಟೆಪ್ ಬೈ ಸ್ಟೆಪ್ ಹೋಗ್ತೀನಿ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಫಸ್ಟ್ ಕೇಳಿರೋದೇನು? ದ ರೇಷಿಯೋ ಆಫ್ 11th and 8th ಟರ್ಮ್ಸ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 3:2. ರೇಷಿಯೋ ಅಂತ ಕೇಳಿದಾರೆ, ಅಂದ್ರೆ A11 is to A8 ನೋಡಿ is equal to ಎಷ್ಟು? 3:2. ಇದನ್ನ ಇದ್ರಲ್ಲಿ ಫ್ರಾಕ್ಷನ್ಸ್ ಅಲ್ಲಿ ಬರ್ಕೊಂಡ್ರೆ ಏನಾಗುತ್ತೆ? A11/A8 is equal to 3/2. ಈಗ ನಿಮಗೆ ಗೊತ್ತಿದೆ, ಆಸ್ ಯು ನೋ ದಟ್ ನಾವು AN ಫಾರ್ಮುಲಾ ಏನಂತ ಬರಿತೀವಿ? A ಪ್ಲಸ್ N - 1 ಇಂಟು ಡಿನ. ಅದ್ರ ಪ್ರಕಾರ ನಾವು ಬರೆಯೋದಾದ್ರೆ ನೋಡಿ, A ಪ್ಲಸ್ 11 - 1 ಎಷ್ಟಾಗತ್ತೆ? 10. ಡೈರೆಕ್ಟ್ ಆಗಿ 10D ಅಂತ ಬರ್ಕೊಳ್ತೀವಿ. ಇದನ್ನೆಲ್ಲ ನೀವು ಡೈರೆಕ್ಟ್ ಆಗಿ ಬರಿಬಹುದು. A8 ಅಂದ್ರೆ ಏನ್ ಬರ್ಕೋತೀರಾ? A ಪ್ಲಸ್ 7D. ಒಂದು ಮೈನಸ್ ಮಾಡ್ಕೊಳ್ತೀನಿ, ದಟ್ ಇಸ್ ಈಕ್ವಲ್ ಟು 3/2. ಮಲ್ಟಿಪ್ಲೈ ಮಾಡೋಣ ನೋಡಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? 2 ಇಂಟು, ಇಲ್ಲೇ ನೋಡ್ತಾ ಬನ್ನಿ, 2 ಇಂಟು 3, 3A ಪ್ಲಸ್ 7 3s are 21D. ಇಲ್ಲೇನ್ ಬರುತ್ತೆ? A 2A ಪ್ಲಸ್ 20D. ಕರೆಕ್ಟ್. ಸೊ 2A ಈ ಕಡೆಗೆ ತಗೊಂಡ್ ಬರೋಣ. 3A ಮೈನಸ್ 2A, 20D ಮೈನಸ್ 21D. ಅವಾಗ ಏನಾಯ್ತು? A is equal to -D ಬಂದಿದೆ. ನಮ್ಗೊಂದು ರಿಲೇಶನ್ಶಿಪ್ ಸಿಕ್ತು. ಇಲ್ಲಿ ಯಾವುದೇ ತರ ವ್ಯಾಲ್ಯೂಸ್ ಇಲ್ಲ, ಹಾಗಾಗಿ ನಮ್ಗೆ ಎಗೆ ಮತ್ತೆ ಡಿಗೆ ರಿಲೇಶನ್ಶಿಪ್ ಸಿಕ್ತು. ಈಗ ನೆಕ್ಸ್ಟ್ ಕೇಳ್ತಾ ಇರೋದು ನೋಡಿ ಅವರು, ದ ರೇಷಿಯೋ ಆಫ್ ಸಮ್ ಆಫ್ ಫಸ್ಟ್ 5 ಟರ್ಮ್ಸ್ ಟು ದ ಸಮ್ ಆಫ್ ಫಸ್ಟ್ 21 ಟರ್ಮ್ಸ್ ಅಂತ ಕೇಳ್ತಾರೆ. ಅಂದ್ರೆ ಸಮ್ ಆಫ್ 5 ಟರ್ಮ್ಸ್ ಟು ದ ಸಮ್ ಆಫ್ 21 ಟರ್ಮ್ಸ್ ಅಂತ ಕೇಳಿದ್ದಾರೆ. ಈಗ ಇದನ್ನ ಫ್ರಾಕ್ಷನ್ಸ್ ಅಲ್ಲಿ ಬರ್ಕೊಳ್ಳೋಣ. S5/S21. ನಿಮ್ಗೆ SN ಫಾರ್ಮುಲಾ ಗೊತ್ತಿದೆ ಅನ್ಕೊಳ್ತೀನಿ. N/2 2A ಪ್ಲಸ್ N - 1 ಇಂಟು ಡಿ. ಅದರ ಪ್ರಕಾರ ಬರೆಯೋದಾದ್ರೆ N/2 ಅಂತಂದ್ರೆ ಏನಾಯ್ತು? 5/2. 2A ಪ್ಲಸ್ N - 1 ಅಂದ್ರೆ 5 - 1 4D ಆಯ್ತು. ಅದೇ ತರ ಇಲ್ಲಿ ತಗೊಂಡಾಗ ನಂಗೆ 21/2, ಇಲ್ಲೂ ಅಷ್ಟೇ 2A ಪ್ಲಸ್ 21 - 1 20D. ಇಲ್ಲಿ ಬೇಕಾದ್ರೆ ನೀವು 2 ನ ಕಾಮನ್ ತೆಗಿಬಹುದು ನೋಡಿ. 5/2 ಇಂಟು 2 ಏನಾಗುತ್ತೆ? A ಪ್ಲಸ್ 2D ಆಯ್ತು. ಸರಿನಾ? ಅದೇ ತರ ಇಲ್ಲೂ ಅಷ್ಟೇ 21/2, 2 ಕಾಮನ್ ತಗೊಂಡ್ರೆ A ಪ್ಲಸ್ 10D ಆಯ್ತು. ನೋಡ್ಕೊಳ್ಳಿ, 2 ಇಂಟು A 2 10s are 20. ನೋಡಿ, 2 ಕ್ಯಾನ್ಸಲ್ ಆಯ್ತು. ಇನ್ನು ಉಳ್ಕೊಳ್ಳೋದು ಇವಾಗ A ಜಾಗದಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ, -D ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ -D ಪ್ಲಸ್ 2D ಡಿವೈಡೆಡ್ ಬೈ 21 ಇಂಟು -D ಪ್ಲಸ್ 10D. ಕ್ಲಿಯರ್? ಎಸ್. ಈಗ ನಮ್ಗೆ ಏನ್ ಬರುತ್ತೆ? ನಮ್ಗಿಲ್ಲಿ 5 ಇಂಟು -D ಪ್ಲಸ್ D ಅಂದ್ರೆ D ಡಿವೈಡೆಡ್ ಬೈ 21 ಇಂಟು ಇಲ್ಲೇನು ಬರುತ್ತೆ ನಿಮಗೆ? ಸೊ -D ಅಂತ ಅಂದಾಗ 9D ಬರುತ್ತೆ. ಕ್ಲಿಯರ್? ಎಸ್. ಇಲ್ಲೇ ಅಬ್ಸರ್ವ್ ಮಾಡ್ತಾ ಬರೋಣ. ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಏನ್ ಬರುತ್ತೆ ನಿಮಗೆ? D ಕ್ಯಾನ್ಸಲ್ ಆಯ್ತು. ಸೊ 5 ಹಾಗೆ ಉಳಿಯುತ್ತೆ. ಇಲ್ಲೇ ನೋಡಿ, 9 1s are 9, 9 2s are 18. ಸೊ ಎಷ್ಟು ಬಂತು? 5/89, 5/189. ಹಾಗಾದ್ರೆ 5:189 ಆಗುತ್ತೆ. ಇಫ್ ದೇ ಆರ್ ಡಿವಿಸಿಬಲ್ ಯು ಕ್ಯಾನ್ ಡಿವೈಡ್ ಇಟ್ ಫರ್ದರ್. ಡಿವೈಡ್ ಆಗ್ಲಿಲ್ಲ ಅಂತಂದಾಗ ಯು ಕ್ಯಾನ್ ಕೀಪ್ ಇಟ್ ಆಸ್ ಇಟ್ ಈಸ್. ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ ನೋಡಿ. ಇಲ್ಲಿ ಯಾವುದೇ ವ್ಯಾಲ್ಯೂಸ್ ಕೊಟ್ಟಿಲ್ಲ, ಏನು ನಾವು D ವ್ಯಾಲ್ಯೂ A ವ್ಯಾಲ್ಯೂ ಏನು ಫೈಂಡ್ ಔಟ್ ಮಾಡಿಲ್ಲ. ಜಸ್ಟ್ ಈ ರಿಲೇಶನ್ಶಿಪ್ ನ ತಗೊಂಡು Aಗೆ Tಗೆ ರಿಲೇಶನ್ಶಿಪ್ ನ ತಗೊಂಡ್ವಿ. ನೆಕ್ಸ್ಟ್ ಅವ್ರು ಏನ್ ಫೈಂಡ್ ಔಟ್ ಮಾಡ್ತಾರೆ ಅನ್ನೋದನ್ನ ಇಟ್ಕೊಂಡು ಆ A ಫಸ್ಟ್ ಸಿಂಪ್ಲಿಫೈ ಮಾಡಿ A ಜಾಗದಲ್ಲಿ ಏನ್ ಮಾಡಿದ್ವಿ? ಸಬ್ಸ್ಟಿಟ್ಯೂಟ್ ಮಾಡಿ ರೇಷಿಯೋನ ಫೈಂಡ್ ಔಟ್ ಮಾಡಿದ್ವಿ. ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಈ ತರ ಕ್ವೆಶನ್ಸ್ ನ ಕೇಳಬಹುದು. ಅದನ್ನ ಬಿಟ್ರೆ ನೋಡಿ, ನೆಕ್ಸ್ಟ್ 8th term of an arithmetic progression is half of its second term, and 11th term of progression exceeds 1/3 of its 4th term by 1. Find the 15th term of a progression ಅಂತ ಹೇಳಿ ಕೇಳ್ತಿದ್ದಾರೆ. So let us go with step by step. First ಏನ್ ಕೊಟ್ಟಿದ್ದಾರೆ? The 8th term of an arithmetic progression is half of its second term. So 8th term ಅಂದ್ರೆ A8 ಅಂತ ಹೇಳಿ ಬರಿತೀವಿ. ಇಲ್ಲಿ is ಅಂತಿದೆ, so we are going to take equals. Half ಅಂತಿದೆ, so we are going to write it as 1/2. Half of its ಮತ್ತೆ half of ಅಂದಾಗ into its second term ಅಂದ್ರೆ A2 ಆಯ್ತು.
ಕ್ಲಿಯರಾ? ಎಸ್. ಈಗ ಇದ್ರ ಪ್ರಕಾರ ನಾವು ಸಾಲ್ವ್ ಮಾಡ್ತಾ ಬರೋಣ. ಇದನ್ನ ಸಾಲ್ವ್ ಮಾಡ್ಕೊಳ್ಳೋಣ. ಸೊ A8 ಕ್ಯಾನ್ ಬಿ ರಿಟರ್ನ್ ಆಸ್ A ಪ್ಲಸ್ 7D ಅಂತ ಬರ್ಕೊಳ್ಬೋದಾ? 1/2 ಇಂಟು A2 ಅಂದರೆ A ಪ್ಲಸ್ ಡಿ. ಇಲ್ಲಿ ಮಲ್ಟಿಪ್ಲೈ ಮಾಡ್ಕೋತೀನಿ 2 ಈ ಕಡೆ. 2A ಪ್ಲಸ್ 14D ಈಕ್ವಲ್ಸ್ A ಪ್ಲಸ್ ಡಿ. ಸೊ A ಈ ಕಡೆ ತಂದರೆ 2A ಮೈನಸ್ A, D ಮೈನಸ್ 14D. ಸೊ A ಇಸ್ ಈಕ್ವಲ್ ಟು ಮೈನಸ್ 13D. ನಮಗೊಂದು ರಿಲೇಶನ್ಶಿಪ್ ಬಂತು, A ಈಕ್ವಲ್ಸ್ ಮೈನಸ್ 13D ಅಂತ ಹೇಳಿ. ಈಗ ನೆಕ್ಸ್ಟ್ ಇಲ್ಲಿ ನೋಡ್ತಾ ಬರೋಣ. ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡಿ. ದಿ 11th ಟರ್ಮ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ A11 ಓಕೆನಾ ಎಕ್ಸೀಡ್ಸ್ 1/3. ಎಕ್ಸೀಡ್ಸ್ ಅಂತಂದ್ರೆ ಇಟ್ ಈಸ್ ಮೋರ್ ಅಂತ, ಇನ್ಕ್ರೀಸಸ್ ಬೈ 1/3 ಅಂದ್ರೆ 1/3 ಆಫ್ 4th ಟರ್ಮ್ ಪ್ಲಸ್ 1. ಓಕೆ, ಇಲ್ಲಿ ನಾವು LCM ತಗೊಳ್ಬೇಕಾಗತ್ತೆ. LCM ತಗೊಂಡು ಮಾಡಬೇಕಾಗತ್ತೆ. ಲೆಟ್ ಅಸ್ ಟೇಕ್ ದಿಸ್ A11 ನಾನು ಏನಂತ ಬರಿಬೋದು, A ಪ್ಲಸ್ 10D ಅಂತ ಬರಿತೀನಿ. ಇಲ್ಲಿ LCM ತಗೊಂಡಾಗ ಏನಾಗುತ್ತೆ, A4 ಪ್ಲಸ್ 3/3. ಓಕೆ, ಸೊ A4ನ A ಪ್ಲಸ್ 3D ಅಂತಾನು ಬರ್ಕೊಳ್ಳೋಣ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೋತೀನಿ ನೋಡಿ. 3A ಪ್ಲಸ್ 30D. ಓಕೆ, ಇದೇನಾಗುತ್ತೆ A ಪ್ಲಸ್ 4D ಅಂದರೆ A ಪ್ಲಸ್ 3D ಪ್ಲಸ್ 3. ಓಕೆ, ಸೊ ಲೆಟ್ ಅಸ್ ಟೇಕ್ A ಒನ್ ಸೈಡ್ ಆ್ಯಂಡ್ D ಒನ್ ಸೈಡ್. ಸೊ ಏನಾಯಿತು, 3A ಪ್ಲಸ್ 3D ಮೈನಸ್ A ಮೈನಸ್ 3D ಈಕ್ವಲ್ಸ್ 3 ಆಯಿತು. ಓಕೆ, 3A ಮೈನಸ್ A 2A, 30D ಮೈನಸ್ 3D, ಸೊ ಪ್ಲಸ್ 27D ಈಕ್ವಲ್ಸ್ 3. ಈಗ A ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ D ವ್ಯಾಲ್ಯೂನ. 2 ಇಂಟು ಮೈನಸ್ 13D ಪ್ಲಸ್ 27D ಈಕ್ವಲ್ಸ್ 3. 13 2s are 26 minus 26D plus 27D equals 3. 27 minus 26 it is 1. So, right, D equals 3. ನೋಡಿ D ವ್ಯಾಲ್ಯೂ ಬಂತು. ಈಗ ಇಲ್ಲಿ ಹೇಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಮೈನಸ್ 13 ಇಂಟು 3 ಅಂತ ಬಂದಾಗ A ವ್ಯಾಲ್ಯೂ ಎಷ್ಟು ಬರುತ್ತೆ, 13 3s are 39. A ವ್ಯಾಲ್ಯೂ ಎಷ್ಟು, ಮೈನಸ್ 39. ಈಗ ಅವ್ರು ಕೇಳ್ತಾ ಇರೋದೇನು, ಫೈಂಡ್ ದಿ 15th ಟರ್ಮ್ A15 ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ. ಇದನ್ನ ಫಾರ್ಮುಲಾ ಬರ್ಕೊಂಡಾದ್ರೂ ಬರಿಬೋದು, ಆರ್ ಸಿಂಪ್ಲಿ ಯು ಕ್ಯಾನ್ ರೈಟ್ ಇಟ್ ಆಸ್ A ಪ್ಲಸ್ 14D ಅಂತ ಹೇಳಿ ಡೈರೆಕ್ಟಾಗಿ ಬರೀತೀರಾ. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. ಮೈನಸ್ 39 ಪ್ಲಸ್ 14 ಇಂಟು 3 ಇಲ್ಲಿ ಎಷ್ಟು ಬರುತ್ತೆ ನಿಮಗೆ, ಮೈನಸ್ 39. 14 3s are 42. 42 ಮೈನಸ್ 39 ಇಟ್ ಇಸ್ 3. ಸೊ A15 ಈಕ್ವಲ್ಸ್ 3 ಅಂತ ಹೇಳಿ ಆನ್ಸರ್ ಬರುತ್ತೆ. ನೋಡಿ, ತುಂಬ ಸಿಂಪಲ್. ಫಸ್ಟ್ ಸ್ಟೇಟ್ಮೆಂಟ್ ಸಾಲ್ವ್ ಮಾಡಿದ್ವಿ, A ಮತ್ತು Dಗೆ ಒಂದು ರಿಲೇಶನ್ಶಿಪ್ ಬಂತು. ಸೆಕೆಂಡ್ ಸ್ಟೇಟ್ಮೆಂಟ್ ಸಾಲ್ವ್ ಮಾಡಿ ಆ A ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದಾಗ D ಬಂತು. ಅಗೇನ್ D ಬ್ಯಾಕ್ ಟು ಸಬ್ಸ್ಟಿಟ್ಯೂಟ್ ಮಾಡಿದಾಗ A ಬರುತ್ತೆ. ಅವೆರಡು A Dನ ಇಟ್ಕೊಂಡು ಸಮ್ ಕೇಳ್ತಾರ ಅಥವಾ ಪರ್ಟಿಕ್ಯುಲರ್ ಟರ್ಮ್ ಕೇಳ್ತಾರ ನೋಡಿಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡ್ತೀವಿ. ಆರ್ ಇನ್ನೊಂದು ಕ್ವೆಶನ್ ಕೊಟ್ಟಿದ್ದಾರೆ ನೋಡಿ. ಇನ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕನ್ಸಿಸ್ಟ್ ಆಫ್ 27 ಟರ್ಮ್ಸ್. ಓಕೆ, ಸಾರಿ 30. An arithmetic progression consists of 37 terms. If the sum of its 3 middle terms is 225 and sum of its last 3 terms is 429, find the arithmetic progression ಅಂತ ಹೇಳಿ ತಗೊಳ್ತೀವಿ. ಈಗ ನೋಡಿ, ಈಗ ಫಾರ್ ಎಕ್ಸಾಂಪಲ್ A1 A2 ಹೀಗೆ ಹೋಗ್ತಾ ಹೋಗ್ತಾ A37 ವರೆಗೂ ಇದೆ ನಂಬರ್ಸ್. ಅದರಲ್ಲಿ ನಾವು 3 ಮಿಡಲ್ ನಂಬರ್ಸ್ ತಗೊಳ್ಬೇಕು. ಹೇಗೆ ತಗೊಳ್ಳೋದು, ಫಸ್ಟ್ ಮಿಡಲ್ ನಂಬರ್ ಇದು 37 ಅನ್ನೋದು ಏನಾಗಿದೆ, ಆಡ್ ನಂಬರ್. ಆಡ್ ನಂಬರ್ ಹೇಗೆ ನಾವು ತಗೊಳ್ತೀವಿ ಅಂತ ಬಂದಾಗ ಜಸ್ಟ್ ಇದಕ್ಕೆ ಒಂದನ್ನು ಆ್ಯಡ್ ಮಾಡಿ ವಿಲ್ ಟೇಕ್ ಇಟ್ ಆಸ್ ಹಾಫ್. ಸೊ 37 ಏನಾಗುತ್ತೆ ನಿಮಗೆ, 37 ಪ್ಲಸ್ 1, 37 ಪ್ಲಸ್ 1 ಮಾಡಿದಾಗ 38 ಆಗುತ್ತೆ. ಸೊ 38ನ ನೀವು ಹಾಫ್ ಮಾಡಿದಾಗ 19 ಆಗುತ್ತೆ. ಸೊ ಮಿಡಲ್ ನಂಬರ್ ವಿಲ್ ಬಿ 19. ಮಿಡಲ್ ನಂಬರ್ ಏನಾಗುತ್ತೆ, 19 ಸಿಗುತ್ತೆ. A19 ಇಸ್ ಮಿಡಲ್. ಆದ್ರೆ ಅಕ್ಕಪಕ್ಕ ತಗೊಳ್ಬೇಕಾಗತ್ತೆ 3 ಮಿಡಲ್ ಅಂದಾಗ. ಸೊ A18 A20 ಕ್ಲಿಯರ್ ಆಗ್ತಿದ್ಯಾ. ಸೊ ಹಾಗಾದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಪ್ರಕಾರ A18 ಪ್ಲಸ್ A19 ಪ್ಲಸ್ A20 ಈಕ್ವಲ್ಸ್ ಎಷ್ಟು, 225. ಸಮ್ ಆಫ್ ಲಾಸ್ಟ್ 3 ಟರ್ಮ್ಸ್. ಲಾಸ್ಟ್ 3 ಟರ್ಮ್ಸ್ ಅಂದ್ರೆ ಯಾವ್ದಪ್ಪ, 37 ಲಾಸ್ಟ್ ಅಂದ್ರೆ 36 35. A35 ಪ್ಲಸ್ A36 A37 ಈಕ್ವಲ್ಸ್ 429. ಅದ್ರ ಪ್ರಕಾರ ಬರೀತಾ ಹೋದ್ರೆ ಇಲ್ಲಿ ನೋಡ್ತೀನಿ, A ಪ್ಲಸ್ 17D ಅಂತ ಬರಿತೀನಿ, A ಪ್ಲಸ್ 18D ಅಂತ ಬರಿತೀನಿ,
ಎ ಪ್ಲಸ್ 19d ಅಂತ ಬರೆದು 225 ಬರಿತೀನಿ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮ್ಗೇನು ಬರುತ್ತೆ ಈಗ? ಸೊ ಲೆಟ್ ಅಸ್ ಕನ್ಸಿಡರ್, ಆ್ಯಡ್ ಮಾಡ್ಕೊಳ್ಳೋಣ. ಎ ಪ್ಲಸ್ ಎ ಎಷ್ಟಾಯಿತು ನಮಗೆ? ಸೊ ವಿ ಗಾಟ್ 3a. 17 ಪ್ಲಸ್ 18 ಎಷ್ಟಾಯಿತು? ವಿಲ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 35, 35, 45, 45, 54. ಸೊ 54d ಆಯಿತು ಈಕ್ವಲ್ಸ್ 225. ಇದನ್ನ ಇಕ್ವೇಶನ್ 1 ಅಂತ ತಗೊಳ್ಳೋಣ. ಅದರ ಪ್ರಕಾರ ಇದು ನೋಡಿ, ಎ ಪ್ಲಸ್ 34d ಪ್ಲಸ್ ಎ ಪ್ಲಸ್ 35d ಎ ಪ್ಲಸ್ 36d ಈಕ್ವಲ್ಸ್ 429 ಅಂತ ಹೇಳಿ ಆಗುತ್ತೆ. ಸೊ ಇಲ್ಲೂ ಅಷ್ಟೇ ಎ ಪ್ಲಸ್ ಎ ಅಂತ ಬಂದಾಗ ನಮ್ಗೆ ಏನಾಗುತ್ತೆ? ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 3a ಪ್ಲಸ್, ಇಲ್ಲೇ ನೋಡಿ 34 ಅಂದರೆ 69, 99, 105. ಸೊ 105d ಈಕ್ವಲ್ಸ್ 429, ಈಕ್ವೇಶನ್ 2. ನೀವೇನು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಅಲ್ಲಿ ಎಕ್ಸ್ ಅಂಡ್ ವೈ ವ್ಯಾಲ್ಯೂ ಸಾಲ್ವ್ ಮಾಡ್ತೀರಾ ಅದೇ ತರ. ಇಲ್ಲಿ ನೋಡಿ 3a ಸೇಮ್ ಇದೆ. ಸೊ ವಿಲ್ ಗೋ ಫಾರ್ ಸಬ್ಟ್ರಾಕ್ಟಿಂಗ್. ಸೊ 2 ಮೈನಸ್ 1 ಮಾಡ್ಕೊಳ್ಳೋಣ. ಓಕೆ, ಸೊ 3a ಪ್ಲಸ್ 105d ಈಕ್ವಲ್ಸ್ 429. 3a ಪ್ಲಸ್ 54d ಈಕ್ವಲ್ಸ್ 225. ಓಕೆ, ಸೊ ಸಬ್ಟ್ರಾಕ್ಟಿಂಗ್ ಅಂದರೆ ಚೇಂಜಿಂಗ್ ದ ಸೈನ್. ಕ್ಯಾನ್ಸಲ್ ಮಾಡಿದೆ. ನೆಕ್ಸ್ಟ್ ನೋಡೋದಾದರೆ ನಾವೇನು ಮಾಡ್ತೀವಿ? ವಿಲ್ ಟೇಕ್ ಇಟ್ ಆಸ್ 105 54 ಹೋದರೆ 51d. ಇಲ್ಲೇ ನೆಕ್ಸ್ಟ್ ನೋಡಿ 429 225 ಮಾಡಿದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ 9 ಮೈನಸ್ 4 ಆಗುತ್ತೆ. ಸೊ ಇಟ್ ಇಸ್ 42 ಮೈನಸ್ 22 20, 204 ಆಯಿತು. ಇದನ್ನು ನಾವು 51 ಇಂದ ಡಿವೈಡ್ ಮಾಡಿದ್ರೆ ನೋಡಿ 51 1s 51 4s. ಸೊ ಡಿ ವ್ಯಾಲ್ಯೂ ಎಷ್ಟು ಬಂತು? 4 ಬಂತು. ಈಗ ಇಲ್ಲಿ ಯಾವ್ದಾದ್ರು ಒಂದು ಈಕ್ವೇಶನ್ ತಗೊಳ್ಳಿ, ನೀವು ಡಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ. ಫಸ್ಟ್ ಒನ್ನೇ ತಗೊಳ್ತೀನಿ ನೋಡಿ, ಸಿಂಪಲ್ ಆಗಿದೆ. 3a ಪ್ಲಸ್ 54 ಇಂಟು ಡಿ ವ್ಯಾಲ್ಯೂ ಎಷ್ಟು? 4 ಈಕ್ವಲ್ಸ್ 225 ಬರುತ್ತೆ. ಸೊ 54 ಇಂಟು 4 ತಗೊಳ್ಳೋಣ. ಸೊ 3a ಇಸ್ ಈಕ್ವಲ್ ಟು ಪ್ಲಸ್ ಇದೆಷ್ಟು ಬರುತ್ತೆ? 216 ಈಕ್ವಲ್ಸ್ 225. ಸೊ 3a ಈಕ್ವಲ್ಸ್ ಏನಾಗುತ್ತೆ ನಿಮಗೆ? 225 ಇಂದ ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ? 216. ಈ ಕಡೆಗೆ ಬಂದ 9 ಬರುತ್ತೆ. 3 1s 3 3s ಎ ಈಕ್ವಲ್ಸ್ 3. ನೋಡಿ ಎ ವ್ಯಾಲ್ಯೂ ಡಿ ವ್ಯಾಲ್ಯೂ ಬಂತು. ಅವ್ರು ಕೇಳಿರೋದೇನು? ಫೈಂಡ್ ದಿ ಅರ್ಥಮೆಟಿಕ್ ಪ್ರೋಗ್ರೆಷನ್. ಈ ಮೇಲ್ ಬರೀತೀನಿ ನೋಡಿ. ಎ ವ್ಯಾಲ್ಯೂ ಎಷ್ಟಪ್ಪ? 3. ಸೊ 3. ಡಿ ವ್ಯಾಲ್ಯೂ 4 ಅನ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋದ್ರಾಯ್ತು. 3 ಪ್ಲಸ್ 4 7, 7 ಪ್ಲಸ್ 4 11, ಸೋ ಆನ್. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಫೈಂಡ್ ದಿ ಎ ಪಿ. ಅದಕ್ಕೆ ಸ್ಟೇಟ್ಮೆಂಟ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಮಿಡಲ್ ಟರ್ಮ್ ಹೆಂಗೆ ತಗೊಳ್ತೀರಾ ಅಂದರೆ, ಎಷ್ಟು 37 ಕೊಟ್ಟಿದ್ರು ಪ್ಲಸ್ 1 ಮಾಡ್ಕೊಳ್ಳಿ, 38 ಆಗುತ್ತೆ. ಹಾಫ್ ಮಾಡಿದ್ರೆ 19. ನಂಬರ್ 19 ವಿಲ್ ಬಿ ಎ, 19 ವಿಲ್ ಬಿ ಮಿಡಲ್. ಬಟ್ ನಾವೇನು ತಗೋಬೇಕು? ಮಿಡಲ್ 3 ಟರ್ಮ್ಸ್ ತಗೋಬೇಕು ಅಂದರೆ ಈ ಕಡೆಗೊಂದು ಈ ಕಡೆಗೊಂದು ನಾವು ತಗೊಳ್ಬೇಕಾಗತ್ತೆ. ಓಕೆ, ದೋಸ್ ವಿಲ್ ಬಿ, ಸೊ 18 19 20 ವಿಲ್ ಬಿ ದ 3 ಮಿಡಲ್ ಟರ್ಮ್ಸ್. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಕಮಿಂಗ್ ಟು ದ ನೆಕ್ಸ್ಟ್ ಒನ್. If the sum of n terms of an AP is 5n minus n square, then write the arithmetic progression. Also find the 21st term and sum of first 21 terms of the progression ಅಂತೇಳಿ ಕೇಳಿದ್ದಾರೆ. ಇದು ಥರ್ಡ್ ಪೇಪರಲ್ಲಿ 5 ಮಾರ್ಕ್ಸ್ ಕೇಳಿದ್ದಾರೆ. ನನ್ನ ಪ್ರಕಾರ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮೇ ನಿಮಗೆ 5 ಮಾರ್ಕ್ಸ್ ಬರೋದು. ಓಕೆ, ತೊಂದರೆ ಇಲ್ಲ, ಪ್ರಾಕ್ಟೀಸ್ ಆಗಲಿ ಅಂತಿದೆ. ಇಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರಪ್ಪ? ಸಮ್ ಆಫ್ nth ಟರ್ಮ್ ಕೊಟ್ಟಿದ್ದಾರೆ. ಇದು ಎಸ್ ಎನ್ ಕೊಟ್ಟಿರೋದು 5n minus n square. ಇದನ್ನ ಇಟ್ಕೊಂಡು ನಾವು ಎ ಪಿ ಫಸ್ಟ್ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ನೋಡಿ S1 ಫೈಂಡ್ ಔಟ್ ಮಾಡ್ತೀನಿ. ಅಂದರೆ ಸಮ್ ಆಫ್ ಫಸ್ಟ್ ಟರ್ಮ್ ಅಂದರೆ n ಜಾಗದಲ್ಲಿ ನಾನು 1 ಹಾಕ್ತೀನಿ. 1 ಸ್ಕ್ವೇರ್ ಎಷ್ಟಾಗುತ್ತೆ? 5 1s 5, 1 ಸ್ಕ್ವೇರ್ 1, 5 minus 1 4. ಸೊ ನಿಮಗೆ ಇಲ್ಲಿ S1 ಈಕ್ವಲ್ಸ್ 4 ವಿಚ್ ಇಸ್ ನಥಿಂಗ್ ಬಟ್ A1. A1 ಅಂದರೆ ಫಸ್ಟ್ ಟರ್ಮೇ 4. ಹಾಗಾದ್ರೆ ನನಗಿಲ್ಲಿ 4 ಅನ್ನೋದು ಸಿಕ್ತು. ಈಗ ನೆಕ್ಸ್ಟ್ ಹೋಗೋಣ, S2ಗೆ ಹೋಗ್ತೀನಿ. ಸಮ್ ಆಫ್ 2 ಟರ್ಮ್ಸ್ ಅಂದರೆ 5 ಇಂಟು 2 ಮೈನಸ್ 2 ಸ್ಕ್ವೇರ್. 5 2s 10, 4 ಆಯಿತು. ಸೊ ಎಷ್ಟು ಬಂತು? 6 ಬಂತು. ಯಾವುದು? S2. ಅಂದರೆ ಇಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ, A1 A2 A3 ಅಂತ ನಾನು ತಗೊಂಡ್ರೆ S1 ಅಂದರೆ ಇದು, S2 ಅಂದರೆ ಇವೆರಡನ್ನ ಆ್ಯಡ್ ಮಾಡಿದ್ರೆ S2, S3 ಅಂದರೆ ಈ ಮೂರನ್ನ ಆ್ಯಡ್ ಮಾಡಿದ್ರೆ S3, ಈ ಥರ. ಸೊ ಇವಾಗ ನನಗೆ S1 ಅಂದರೆ ಫಸ್ಟ್ ಟರ್ಮೇನೆ. ಸೊ ಫಸ್ಟ್ ಟರ್ಮೇ ನನಗೆ 4 ಅಂತೇಳಿ ಸಿಕ್ಬಿಡ್ತು. ಈಗ S2 ಅಂದರೆ ಇವೆರಡನ್ನು ಆ್ಯಡ್ ಮಾಡಿದ್ರೆ ನನಗೆ S2 ಬರೋದು. ಹಾಗಾದರೆ ನಾನು ಇವಾಗ A1 ಗೊತ್ತಾಗಿದೆ. A1 ಸಬ್ಟ್ರಾಕ್ಟ್ ಮಾಡಿದ್ರೆ ನನಗೆ A2 ಸಿಗುತ್ತೆ. ಈಗ S2 ಎಷ್ಟಿದೆ? 6 ಇದೆ.
6 ಅಲ್ಲಿ ನಾನು 4 ಅನ್ನ ಮೈನಸ್ ಮಾಡಿದ್ರೆ 6 ಅಲ್ಲಿ 4 ಅನ್ನ ಮೈನಸ್ ಮಾಡಿದ್ರೆ ನನ್ಗೆ ಏನ್ ಬರ್ತಾ ಇದೆ ಇವಾಗ ಇಲ್ಲಿ ನನಗೆ 2 ಬರ್ತಿದೆ. ಸೊ ಹಿಯರ್ A2 is ಎಷ್ಟಾಗತ್ತೆ ನಿಮ್ಗೆ 2 ಆಗತ್ತೆ. ಅದೇ ತರ ನೋಡಿ S3 ಫೈಂಡ್ ಔಟ್ ಮಾಡ್ಕೊಳ್ಳೋಣ. 5 into 3 minus 3 square. 5 3s are 15, 3 square 9, 15 minus 9 6 ಆಯ್ತು. S3 ಅಂದ್ರೆ ಏನಪ್ಪಾ, ಈ ಮೂರನ್ನು ಆಡ್ ಮಾಡಿದ್ರೆ ನನಗೆ ಬರ್ತಾ ಇರೋದು. ಈಗ ತಾನೇ ನಮಗೆ ಗೊತ್ತಿದೆ S2 ಬಂದಿದೆ 6. A1 A2 ನ ಸಬ್ಟ್ರಾಕ್ಟ್ ಮಾಡಿದ್ರೆ A3 ಸಿಗುತ್ತೆ. ಸೊ 6 minus 6 0. ನೋಡಿ AP ಬಂದೇ ಬಿಡ್ತು ನಮ್ಗೀಗ. ದಿಸ್ ಇಸ್ ಈಗ ಇಲ್ಲೇನಾಯ್ತು, A2 ಬೇಕು ಅಂದ್ರೆ ಏನ್ ಮಾಡ್ಬೇಕು, S2 minus S1 ಮಾಡಿದ್ವಿ, ಇವೆರಡನ್ನ ಸಬ್ಟ್ರಾಕ್ಟ್ ಮಾಡಿದ್ವಿ. 6 minus 4 ಎಷ್ಟು ಬಂತು, 2 ಬಂತು. ಇಲ್ಲಿ S3 ಆಯ್ತು, ನಮ್ಗೆ A3 ಬೇಕು ಅಂದ್ರೆ ಏನ್ ಮಾಡಿದೆ, S3 minus S2 ಮಾಡಿದೆ. ಸೊ ದಟ್ ಈಸ್ ಇವೆರಡು. ಸೊ 6 minus 6 0. ಸೊ ಹಾಗಾದ್ರೆ ನಂಗೆ ಇಲ್ಲಿ ಒಂದು AP ಬಂತು. ಈಗ ಏನ್ ಕೇಳಿದಾರೆ, ಇದ್ರ ಪ್ರಕಾರ A ವ್ಯಾಲ್ಯೂ ಎಷ್ಟು 4, D ವ್ಯಾಲ್ಯೂ ಎಷ್ಟು 2. ಕ್ಲಿಯರ್ ಆಯ್ತಾ? ಈಗ ನಾವು ನೋಡ್ತಾ ಬರೋಣ ಅವ್ರ ಪ್ರಕಾರ ಫೈಂಡ್ ದಿ 21st ಟರ್ಮ್, n ವ್ಯಾಲ್ಯೂ 21. ಸೊ ಫಾರ್ಮುಲಾ ಏನು, n ಈಕ್ವಲ್ಸ್ A ಪ್ಲಸ್ n ಮೈನಸ್ 1 ಇಂಟು ಡಿ. ಸೊ A ಪ್ಲಸ್ A ಎಷ್ಟಿದೆ 4 ಪ್ಲಸ್ n ಮೈನಸ್ 1 21 ಮೈನಸ್ 1. ಡಿ ವ್ಯಾಲ್ಯೂ ಏನಾಗುತ್ತೆ ನೋಡಿ, ಮೈನಸ್ ಬರುತ್ತೆ ಇಲ್ಲಿ, ಯಾಕಂದ್ರೆ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಹೋಗ್ತಾ ಇದೆ. 4 2 0 ಮೈನಸ್ 2 ಈ ತರ ಬರ್ತಾ ಹೋಗ್ತಾ ಇದೆ. ಹಾಗಾದ್ರೆ ನಾನಿಲ್ಲಿ ಏನ್ ಮಾಡ್ತಾ ಹೋಗ್ತೀನಿ, ಅಬ್ಸರ್ವ್ ಮಾಡ್ತಾ ಬನ್ನಿ, ನನಗೆ A2 ಅಂದ್ರೆ ನೆಗೆಟಿವ್ ನಂಬರ್ಸ್ ಆಗ್ತಾ ಹೋಗುತ್ತೆ. ಓಕೆ 4 ಇಲ್ಲೇ ನೋಡಿ 21 ಮೈನಸ್ 1 20, 22 2s 40, ಹಾಗಾದ್ರೆ ಮೈನಸ್ 40 ಆಯ್ತು. ಸೊ A21 ಎಷ್ಟು ಬಂತು ನನಗೆ, ಮೈನಸ್ 36 ಆಯ್ತು. ಮೈನಸ್ 36. ಈಗ ಅದೇ ತರ ನೋಡಿ ಸಮ್ ಆಫ್ 21 ಟರ್ಮ್ಸ್ ಕೇಳ್ತಾ ಇದ್ದಾರೆ. ಸಮ್ ಆಫ್ 21 ಟರ್ಮ್ಸ್ ಅಂದ್ರೆ S21 ಕೇಳ್ತಾ ಇದ್ದಾರೆ. ಸೊ ಡೈರೆಕ್ಟ್ ಆಗಿ ನೀವೇನ್ ಮಾಡ್ಬೋದು ಈಗ, ಸೊ ಲೆಟ್ ಅಸ್ ಕನ್ಸಿಡರ್ n/2 2a ಪ್ಲಸ್ n ಮೈನಸ್ 1 ಇಂಟು ಡಿ. ಓಕೆ, ಸೊ ನಿಮ್ಗೆ ಇಲ್ಲಿ n/2 ಅಂದ್ರೆ 21/2 2 ಇಂಟು 4 ಪ್ಲಸ್ 21 ಮೈನಸ್ 1 ಇಂಟು ಮೈನಸ್ 2. ಓಕೆ, ಅಥವಾ ಡೈರೆಕ್ಟ್ ಆಗಿ ಇದನ್ನೇ ಹಾಕ್ಬೋದಿತ್ತು, A ಪ್ಲಸ್ AN ಕೂಡ ಡೈರೆಕ್ಟ್ ಆಗಿ ತಗೊಳ್ಬೋದಿತ್ತು. ಇಲ್ಲಿ A ಪ್ಲಸ್ AN ಅಂತ ಹೇಳಿ ತೊಂದರೆ ಇಲ್ಲ. 21/2 ಹಾಗೆ ಇಟ್ಕೊಳ್ಳೋಣ. 8 ಮೈನಸ್ ಇಲ್ಲೇ ನೋಡಿ ಅಗೇನ್ ಯು ಗೋಯಿಂಗ್ ಟು ಗೆಟ್ ಇಟ್ ಇಸ್ 40. ಓಕೆ, ಸೊ ಇಲ್ಲೇನಾಯ್ತು ನಿಮಗೆ 21/2 ಆಯಿತು. 8 ಮೈನಸ್ ಬಂದಾಗ ನಿಮ್ಗೆ ಏನಾಗುತ್ತೆ 32 ಆಗುತ್ತೆ, ಮೈನಸ್ 32 ಆಗುತ್ತೆ. ಹೌದಾ, ಮೈನಸ್ 32. ಸೊ 32ನ ಡಿವೈಡೆಡ್ ಬೈ 2 ಮಾಡ್ತೀರಾ 16 ಆಗುತ್ತೆ, ಮೈನಸ್ 16 ಆಗುತ್ತೆ. ಅದನ್ನು 21 ಇಂದ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಸೊ ಯು ಆರ್ ಗೋಯಿಂಗ್ ಟು ಗೆಟ್ 16 ಇಂಟು 21 ಮಾಡಿದ್ರೆ 336. ಸೊ ಮೈನಸ್ 336 ಬರುತ್ತೆ. ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ನೋಡಿ ಇದು ಜನರಲ್ ಟರ್ಮ್ ಆಫ್ ಎಸ್. ಕೆಲವೊಂದ್ಸರಿ ನೋಡಿ AN ಕೊಟ್ಬಿಟ್ಟು ಅದೇ ಜಾಗದಲ್ಲಿ ನೋಡಿ AN ಇತ್ತು ಅಂದ್ಕೊಳ್ಳೋಣ, 5n ಇಂಟು n ಸ್ಕ್ವೇರ್. ಡೈರೆಕ್ಟ್ ಆಗಿ A1 ಎಷ್ಟು 5 ಇಂಟು 1 ಮೈನಸ್ 1 ಸ್ಕ್ವೇರ್ ಎಷ್ಟಾಗ್ತಿತ್ತು 4. A2 ಎಷ್ಟು ಸೇಮ್ ಅದೇ ತರ ಬರ್ತಾ ಇತ್ತು 6. A3 ಇದ್ರ ಡೈರೆಕ್ಟ್ ಆಗಿ ಬರ್ತಿತ್ತು. ಬಟ್ ಇಲ್ಲಿ ನಮ್ಗೆ ಕೊಟ್ಟಿರೋದೇನು SN. ಹಾಗಾಗಿ SN ಅಲ್ಲಿ S1 ಫೈಂಡ್ ಔಟ್ ಮಾಡಿದ್ರೆ ಅದೇ A1, S2 ಫೈಂಡ್ ಔಟ್ ಮಾಡಿ S2 ಮೈನಸ್ S1 ಪ್ರೀವಿಯಸ್ ಒನ್ಗೆ ಸಬ್ಟ್ರಾಕ್ಟ್ ಮಾಡಿದ್ರೆ A2 ಬರುತ್ತೆ. S3 ಮೈನಸ್ S2 ಮಾಡಿದ್ರೆ A3 ಬರುತ್ತೆ. ಈ ತರ ನೋಡ್ಕೊಂಡು ಮಾಡ್ಬೇಕು. ಅದಕ್ಕೆ ಜನರಲ್ ಒಂದು ಫಾರ್ಮುಲಾ ಇದೆ, AN ಬೇಕು ಅಂದ್ರೆ SN ಮೈನಸ್ SN ಮೈನಸ್ 1 ಅಂತ ಹೇಳಿ. ಫಾರ್ ಎಕ್ಸಾಂಪಲ್ S100 ಬೇಕು ನನಗೆ, ಸಾರಿ A100, S100 ಮೈನಸ್ S99 ಮಾಡಿದ್ರೆ ನನಗೆ A100 ಬರುತ್ತೆ. ಈ ತರ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇಲ್ಲಿ ಮೈನಸ್ 1 ಮಾಡ್ಕೊಂಡ್ಬಿಟ್ಟಿರಾ. ಸೊ ಜಸ್ಟ್ ಇಲ್ಲಿ ಏನ್ ತಗೊಂಡ್ರಿ ಒಂದು ಸಬ್ಟ್ರಾಕ್ಟ್ ಮೈನಸ್ ತಗೊಂಡ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದಟ್ ಪರ್ಟಿಕ್ಯುಲರ್ ಟರ್ಮ್. ಕ್ಲಿಯರ್? ಗೋಯಿಂಗ್ ಫಾರ್ ದ ನೆಕ್ಸ್ಟ್ ಒನ್. ಇಲ್ಲಿ 2 ಕ್ವೆಶನ್ ಕೇಳಿದ್ದಾರೆ. ಇದು ಲಾಸ್ಟ್ 4th ಪೇಪರ್ ಅಲ್ಲಿ ಕೇಳಿರುವಂತ ಕ್ವೆಶನ್ ಇದು. ಫಸ್ಟ್ ಒನ್ ಇಲ್ಲಿ ಮಾಡ್ತೀನಿ, ಸೆಕೆಂಡ್ ಒನ್ ನೆಕ್ಸ್ಟ್ ಪೇಪರ್ ಅಲ್ಲಿ ಮಾಡ್ತೀನಿ. ಎ ಕ್ವೆಶನ್ ಪೇಪರ್ ಕನ್ಸಿಸ್ಟ್ ಆಫ್ 15 questions in total. Each question carries marks equal to the number of questions. If Danya answer the first 4 questions correctly, misses the next 2 questions and answer all the subsequent question correctly, then find the total marks got by Danya using formula ಅಂತ ಕೇಳ್ತಿದ್ದಾರೆ. ಈಗ n ವ್ಯಾಲ್ಯೂ ಇಸ್ 15. ಇಲ್ಲೇ ನೋಡಿ ಟೋಟಲ್ 15 ಕ್ವೆಶನ್ಸ್ ಇತ್ತು ಅಂತಂದ್ರೆ n ವ್ಯಾಲ್ಯೂ ಇಸ್ 15 ಅಂತ ನಮಗೊಂದು ಹಿಂಟ್ ಸಿಕ್ತು. ಈಗ ನೆಕ್ಸ್ಟ್ ನೋಡಿ, ಈಚ್ ಕ್ವೆಶನ್ ಕ್ಯಾರೀಸ್ marks equal to the number of questions. ಈಗ ಫಸ್ಟ್ ಕ್ವೆಶನ್ ಅಂದ್ರೆ 1 mark. ಈಗ ಫಾರ್ ಎಕ್ಸಾಂಪಲ್
ಈಗ ಫಸ್ಟ್ ಕ್ವೆಶನ್ ಅಂತ ನಾನು ತಗೊಂಡ್ರೆ ಅದಕ್ಕೆ 1 ಮಾರ್ಕ್, ಸೆಕೆಂಡ್ ಕ್ವೆಶನ್ ಅಂತ ತಗೊಳಕ್ ಹೋದ್ರೆ ಅದಕ್ಕೆ 2 ಮಾರ್ಕ್ಸ್, ಈ ತರ. ಓಕೆನಾ? ಇದ್ರ ಪ್ರಕಾರ ನಾನು ಮಾರ್ಕ್ಸ್ ವೈಸ್ ಬರ್ಕೊಳ್ಳೋದಾದ್ರೆ 1, 2, 3, ಸೋ ಆನ್ ಅಪ್ ಟು ನಾನು ಎಲ್ಲಿವರೆಗೂ ಬರ್ಕೋಬೇಕು, 15 ಕ್ವೆಶನ್ ಅಂದ್ರೆ 15 ಕ್ವೆಶನ್ ವಿಲ್ ಬಿ 15 ಮಾರ್ಕ್ಸ್. ಓಕೆನಾ? ಈಗ ಫಸ್ಟ್ ಸಮ್ ಆಫ್ ಆಲ್ ಫೈಂಡ್ ಔಟ್ ಮಾಡೋಣ. ಅಷ್ಟು ಕ್ವೆಶನ್ಸ್ಗೂ ಎಷ್ಟು ಮಾರ್ಕ್ಸ್ ಬರುತ್ತೆ, ಟೋಟಲ್ ಎಷ್ಟು ಮಾರ್ಕ್ಸ್ ಇದೆ ಅನ್ನೋದನ್ನ ನೋಡ್ತಾ ಬರೋಣ. ಓಕೆನಾ? ಈಗ ಇಲ್ಲೇ ಅಬ್ಸರ್ವ್ ಮಾಡ್ತಾ ಬನ್ನಿ. ಸಮ್ ಆಫ್ SN ಫೈಂಡ್ ಔಟ್ ಮಾಡೋಣ. ನೋಡಿ, ಇದು ನೋಡೋದಾದ್ರೆ ನಮ್ಗೆ ಯಾವ ತರ ಇದೆ, ಇದು ನ್ಯಾಚುರಲ್ ನಂಬರ್ಸ್ ತರ ಇದೆ. ಸಮ್ ಆಫ್ ನ್ಯಾಚುರಲ್ ನಂಬರ್, ಡೈರೆಕ್ಟ್ ಆಗಿ ನಾವು ನ್ಯಾಚುರಲ್ ನಂಬರ್ ಫಾರ್ಮುಲಾ ತಗೊಳ್ಬಹುದು, n ಇಂಟು n ಪ್ಲಸ್ 1/2. ಸೊ n ಎಷ್ಟಿದೆ, 15 ಇಂಟು 15 ಪ್ಲಸ್ 1/2 ಇಷ್ಟಾಗುತ್ತೆ. 15 ಇಂಟು ಇದೆಷ್ಟಾಯ್ತು, 16/2. ಇಲ್ಲೇ ನೋಡ್ತಾ ಬನ್ನಿ, 2 1s 2 8s, ಸೊ 8 ಬಂತು, 15 8s 120. ಅಂದ್ರೆ S15 ಅಷ್ಟು ಕ್ವೆಶನ್ಸ್ ನಾನು ಆನ್ಸರ್ ಮಾಡಿದ್ರೆ 120, ಧನ್ಯಾಗೆ ಆನ್ಸರ್ ಮಾಡಿದ್ರೆ 120 ಮಾರ್ಕ್ಸ್. ಬಟ್ ಇಲ್ಲಿ ಏನಪ್ಪಾ ಆಗಿದೆ ಅಂದ್ರೆ ಔಟ್ ಆಫ್ 120 ಅವಳು 5th ಮತ್ತೆ 6th ಮಿಸ್ ಮಾಡಿದಾಳೆ. ಯಾಕಂದ್ರೆ ಇಲ್ಲಿ ನೋಡ್ತಾ ಬನ್ನಿ, ಸೊ ಫಸ್ಟ್ ಧನ್ಯ ಆನ್ಸರ್ಡ್ ಫಸ್ಟ್ 4 ಕ್ವೆಶನ್ಸ್. ಹಾಗಾದ್ರೆ ಇಲ್ಲೇ ನೋಡಿ, A1 ಫಸ್ಟ್ ಕ್ವೆಶನ್, ಸೆಕೆಂಡ್ ಕ್ವೆಶನ್, ಥರ್ಡ್ ಕ್ವೆಶನ್, ಫೋರ್ತ್ ಅವಳು ಮಿಸ್ ಮಾಡಿದ್ ನೋಡಿ ಇಲ್ಲಿ 4. ಈ ಫಸ್ಟ್ 4 ಆನ್ಸರ್ ಮಾಡಿದ್ಲು. ನೆಕ್ಸ್ಟ್ 5 ಮಾರ್ಕ್ಸ್ 6 ಇತ್ತಲ್ಲ, 5th ಕ್ವೆಶನ್ ಅಂಡ್ 6th ಕ್ವೆಶನ್ ಆನ್ಸರ್ ಮಾಡಿಲ್ಲ. ದ ನೆಕ್ಸ್ಟ್ ಮಿಸ್ಸಸ್ ನೆಕ್ಸ್ಟ್ 2 ಕ್ವೆಶನ್ಸ್. ಹಾಗಾದ್ರೆ ಅಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಇತ್ತು, 5 ಪ್ಲಸ್ 6 ಎಷ್ಟಾಯ್ತು, 11 ಮಾರ್ಕ್ಸ್ ಇದೆ. ಸೊ ಇಲ್ಲೇನಾಗತ್ತೆ ಅಂತಂದ್ರೆ ಇಲ್ಲೇನ್ ಮಾಡ್ಬೋದು, ಸಬ್ಟ್ರಾಕ್ಟ್ ಮಾಡ್ಬೇಕಾಗತ್ತೆ. ಸೊ S15 ಈಕ್ವಲ್ಸ್ 120 ಮೈನಸ್ 11. ಸೊ S15 ಈಕ್ವಲ್ಸ್ ಎಷ್ಟಾಗುತ್ತೆ ನಮ್ಗಿಲ್ಲಿ, ಸೊ ಇಟ್ ಇಸ್ 109 ಮಾರ್ಕ್ಸ್. ನೋಡಿ, ವೆರಿ ಸಿಂಪಲ್ ಇದು, 4 ಮಾರ್ಕ್ಸ್ಗೆ. ಇದ್ರಲ್ಲಿ ಆಲ್ಟರ್ನೇಟಿವ್ ಇದೆ ನಿಮ್ಗೆ ಏನಂತ, ಸಮ್ ಆಫ್ ಫಸ್ಟ್ 15 ಟರ್ಮ್ಸ್ ಮೈನಸ್ ಸಮ್ ಆಫ್ ಫಸ್ಟ್ 6 ಟರ್ಮ್ಸ್ ಪ್ಲಸ್ ಸಮ್ ಆಫ್ ಫಸ್ಟ್ 4 ಟರ್ಮ್ಸ್. ಹೆಂಗ್ ಬೇಕಾದ್ರೂ ತಗೊಳ್ಬಹುದು, ಇಲ್ಲಿ ಮಾಡ್ಕೊಂಡು ಸಬ್ಟ್ರಾಕ್ಟ್ ಕೂಡ ಮಾಡಿದ್ರು ನಿಮ್ಗೆ ಆನ್ಸರ್ ಬರುತ್ತೆ. ಬಟ್ ದಿಸ್ ಇಸ್ ಅ ಸಿಂಪಲ್. ಇದು ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ ಮಾಡ್ತೀರಾ, ಸಮ್ ಆಫ್ ಫಸ್ಟ್ 6 ಟರ್ಮ್ಸ್ ಸಬ್ಟ್ರಾಕ್ಟ್ ಮಾಡ್ಕೋತೀರಾ. ಸಮ್ ಆಫ್ ಫಸ್ಟ್ 6 ಅಲ್ಲಿ 2 ಮೈನಸ್ ಮಾಡಿ, ಇನ್ನು ಉಳಿದಿರೋದನ್ನ ಸಮ್ ಆಫ್ 15 ಮಾಡಿ ಸಬ್ಟ್ರಾಕ್ಟ್ ಕೂಡ ಮಾಡ್ಬೋದು. ವೆರಿ ಸಿಂಪಲ್, ತೊಂದರೆ ಇಲ್ಲ. ನೀವು ಡೈರೆಕ್ಟ್ ಆಗಿ ಈ ಸ್ಟೆಪ್ಸ್ ಕೂಡ ಫಾಲೋ ಮಾಡ್ಬೋದು. ಅರ್ಥ ಆಯ್ತು ಅನ್ಕೊಳ್ತೀನಿ. ಗೋಯಿಂಗ್, ಇಲ್ಲೊಂದು ಆಲ್ಟರ್ನೇಟ್ ಕ್ವೆಶನ್ ಕೊಟ್ಟಿದ್ದಾರೆ. ದಿ 7th ಟರ್ಮ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 4 ಟೈಮ್ಸ್ ದಿ ಸೆಕೆಂಡ್ ಟರ್ಮ್. ಎಸ್, ಇಲ್ಲಿ ನೋಡಿ, ಸೆವೆಂತ್ ಟರ್ಮ್ ಅಂದ್ರೆ ಏನ್ ಬರೀತೀರಾ, A7 ಇಲ್ಲಿ ಈಸ್ ಇದೆ, ಈಕ್ವಲ್ಸ್ 4 ಟೈಮ್ಸ್ ಅಂದ್ರೆ 4 ಇಂಟು ಯಾವ ಟರ್ಮ್, ಸೆಕೆಂಡ್ ಟರ್ಮ್. ಇದನ್ನು ಸಿಂಪ್ಲಿಫೈ ಮಾಡೋಣ. A ಪ್ಲಸ್ 6D ಈಕ್ವಲ್ಸ್ 4 ಇಂಟು A ಪ್ಲಸ್ 1D और AD. ಇಲ್ಲೇ ನೋಡಿ, A ಪ್ಲಸ್ 6D 4A ಪ್ಲಸ್ 4D. ಸಿಂಪ್ಲಿಫೈ ಮಾಡ್ಕೊಂಡ್ರೆ ಇಲ್ಲೇ ನೋಡ್ತಾ ಬನ್ನಿ, ಲೆಟಸ್ ಕನ್ಸಿಡರ್ 6D ಮೈನಸ್ 4D ಈಕ್ವಲ್ಸ್ 4A ಮೈನಸ್ A. ಏನ್ ಬರುತ್ತೆ, 2D ಈಕ್ವಲ್ಸ್ 3A ಅಂತ ಒಂದು ರಿಲೇಶನ್ಶಿಪ್ ಬಂದಿದೆ. ಇರ್ಲಿ. ನೆಕ್ಸ್ಟ್ ನೋಡಿ, 12th ಟರ್ಮ್ ಇಸ್ ಅಂದ್ರೆ A12, ಈಸ್ ಅಂದ್ರೆ ಈಕ್ವಲ್ಸ್ 2 more ಅಂದ್ರೆ ಪ್ಲಸ್ 2. ಯಾವುದಕ್ಕೆ, ಥ್ರೈಸ್ ದಿ ಫೋರ್ತ್ ಟರ್ಮ್ ಅಂದ್ರೆ A4. ನೋಡಿ, A12 ಏನಂತ ಬರೀತೀರಾ, A ಪ್ಲಸ್ 11D, ಇದು 3 ಹಾಗೆ ಇರುತ್ತೆ, A ಪ್ಲಸ್ 3D ಪ್ಲಸ್ 2. ಕರೆಕ್ಟ್. ಮಲ್ಟಿಪ್ಲೈ ಮಾಡೋಣ, A ಪ್ಲಸ್ 11D, ಇಲ್ಲಿ ನೋಡಿ 3 ಇಂಟು A 3A, 3 3s are 9D ಪ್ಲಸ್ 2. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್, ಇಲ್ಲೇ ತಗೊಂಡ್ಬಿಡೋಣ. ಇಲ್ಲಿ ಏನಾಗುತ್ತೆ ನಮ್ಗೆ ಇವಾಗ, 3A ಈ ಕಡೆಗೆ ತಗೊಳ್ಳೋಣ. ಎಲ್ಲ A ಪ್ಲಸ್ 11D ಮೈನಸ್ 3 ಮೈನಸ್ 9D ಈಕ್ವಲ್ಸ್ 2. ಇಲ್ಲೇನಾಯ್ತು, ಮೈನಸ್ 2A 11 ಮೈನಸ್ 9 ಇಟ್ ಇಸ್ 2 ಪ್ಲಸ್ 2D ಈಕ್ವಲ್ಸ್ 2. ಈಗ ನೋಡ್ತಾ ಬರೋಣ, 2D ಜಾಗದಲ್ಲಿ ನಾನು 3A ಸಬ್ಸ್ಟಿಟ್ಯೂಟ್ ಮಾಡ್ಬೋದಾ, 2D ಜಾಗದಲ್ಲಿ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ 3A ಈಕ್ವಲ್ಸ್ 2, 3A ಮೈನಸ್ 2A A ಈಕ್ವಲ್ಸ್ 2. A ವ್ಯಾಲ್ಯೂ ಎಷ್ಟು ಬಂತು, 2. ಈಗ ನಾವು ಬ್ಯಾಕ್ ಸಬ್ಸ್ಟಿಟ್ಯೂಷನ್ ಮಾಡೋಣ. ಅಲ್ಲಿ ನಮ್ಗೇನು ರಿಲೇಶನ್ಶಿಪ್ ಬಂದಿತ್ತು, 2D ಈಕ್ವಲ್ಸ್ 3A. 2D A ಎಷ್ಟು, 2, 3 2s 6 ಆಯಿತು, 2 1s 2 3s, D ವ್ಯಾಲ್ಯೂ ಎಷ್ಟು ಬಂತು, 3. ಸೊ AD ಬಂದ್ಮೇಲೆ ಫೈಂಡ್ ದಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ವ್ಯಾಲ್ಯೂ ಇಸ್ 2, 3 3 ಆಡ್ ಮಾಡ್ಕೊಂಡು ಹೋಗೋಣ. 2 ಪ್ಲಸ್ 3 is 5, 5 plus 3 8, 8 plus 3 11, 11 plus 3 14, 14 plus 3 17, 17 plus 3 20. ಓಕೆ, ಯಾಕೆ ಇದನ್ನ ಪೂರ್ತಿ ಬರ್ದೆ ಅಂತಂದ್ರೆ ನಿಮ್ಗೆ ಇಲ್ಲಿ ಪ್ರೂವ್ ಮಾಡಕ್ಕೆ ನಮ್ ಆನ್ಸರ್ ಕರೆಕ್ಟಾ ತಪ್ಪಾ ಅಂತ. ಇಲ್ಲೇ ನೋಡಿ, 7th ಟರ್ಮ್ ಏನಾಯ್ತು, ಇಲ್ಲಿ ಏನ್ ಕೊಟ್ಟಿದ್ದಾರೆ,
20 ಕೊಟ್ಟಿದ್ದಾರೆ. ಆ 20 ಯಾವ್ದಕ್ಕೆ ಈಕ್ವಲ್ ಅಂತಿದ್ದಾರೆ? 4 ಟೈಮ್ಸ್ ದಿ ಸೆಕೆಂಡ್ ಟರ್ಮ್. ಸೆಕೆಂಡ್ ಟರ್ಮ್ ಏನಿದೆ 5, 4 ಟೈಮ್ಸ್ 4 5 20. ಎಸ್, ಈಕ್ವಲ್ ಆಗ್ತಿದೆ. ಈ ತರ ನೀವು ಬೇಕಾದ್ರೆ ಕ್ರಾಸ್ ಚೆಕ್ ಮಾಡಬಹುದು. ಓಕೆ, ಇದಿಷ್ಟು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಕೇಳಿರುವಂತ ಕ್ವೆಶನ್ಸ್. ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸ್ವಲ್ಪ ನಿಮ್ಗೆ ಕ್ವೆಶನ್ಸ್ ಟ್ವಿಸ್ಟ್ ಆಗಿ ಕೇಳಿದ್ರು, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ಡೆಫಿನೆಟ್ಲಿ ಈಸಿ. ಓಕೆ, ಸೊ ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಇರಿ. ಇನ್ನೇನಾದ್ರೂ ಡೌಟ್ ಇದ್ರೆ ನನಗೆ ಕಮೆಂಟ್ ಮಾಡಿ. ಸುಮಾರು ಜನ ಟ್ರಿಗ್ನೋಮೆಟ್ರಿ ಅಂತ ಕೇಳ್ತಿದ್ದೀರಾ. ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಒಂದಷ್ಟು ಕ್ವೆಶನ್ಸ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಹೇಗೆ ಆನ್ಸರ್ ಮಾಡಬೇಕು ಅನ್ನೋದು ರಿಲೇಟೆಡ್ ಆಗಿ. ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ, ಶೇರ್ ಮಾಡಿ ಆದಷ್ಟು. ನೆಕ್ಸ್ಟ್ ಸೆಷನ್ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.